ನಮಸ್ಕಾರ ಬೆಂಗಳೂರು. ಮೊಬೈಲು, ಲ್ಯಾಪ್ಟಾಪು, ಟಿವಿ, ಕಂಪ್ಯೂಟರ್ ಸೇರಿದಂತೆ ಎಲ್ಲ ವಸ್ತುಗಳಲ್ಲೂ ಈಗ ನೆಕ್ಸ್ಟ್ ಜನ್ರೇಷನ್ ಶುರುವಾಗಿದೆ. ನೆಕ್ಸ್ಟ್ ಜನ್ರೇಷನ್ನಲ್ಲಿ ಅಪ್ಡೇಟೆಡ್ ವರ್ಷನ್ಗಳು ಬರ್ತಿದ್ದಾವೆ. ಜೊತೆಗೆ ಇವತ್ತಿನ ಯುವಜನತೆ ಸಹಿತ ನೆಕ್ಸ್ಟ್ ಜನ್ರೇಷನ್ ಆಗಿದ್ದಾರೆ. ಅದೇ ರೀತಿ ಇವಾಗಿರುವಂಥ ಕ್ರೈಮ್ಗಳಲ್ಲೂ, ಅದರಲ್ಲೂ ಸೈಬರ್ ಕ್ರೈಮ್ ಈಗ ಮತ್ತೊಂದು ಜನ್ರೇಷನ್ ಮುಂದಕ್ಕೆ ಹೋಗಿದೆ. ಇಷ್ಟುವರೆಗೆ OTP, QR ಕೋಡ್ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಸೈಬರ್ ಕ್ರೈಮನ್ನು, ಸೈಬರ್ ಅಫೆನ್ಸ್ಗಳನ್ನು ಮಾಡಿ ಹಣವನ್ನು ದೋಚ್ತಿದ್ದವರು ಈಗ ಡೈರೆಕ್ಟಾಗಿ ಬ್ಯಾಂಕಿನ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇಂಟಿಗ್ರೇಟೆಡ್ ಲಾಕ್ ಸಿಸ್ಟಮ್ ಇರುವಂತಹ ಕೀ ಕೋಡ್ಗಳನ್ನು ಕಳ್ಳತನ ಮಾಡಿ ಅಥವಾ ಹ್ಯಾಕ್ ಮಾಡಿ ಕೋಟ್ಯಾಂತರ ರೂಪಾಯಿ ದೋಚ್ತಾ ಇದ್ದಾರೆ. ಅದೇ ರೀತಿಯಾದಂಥ ಒಂದು ಅಪ್ಗ್ರೇಡೆಡ್ ನೆಕ್ಸ್ಟ್ ಜನ್ರೇಷನಿನ ಸೈಬರ್ ಕ್ರೈಮ್ ಬೆಂಗಳೂರಿನಲ್ಲಿ ನಡೆದಿದೆ. ಈ ಒಂದು ಸೈಬರ್ ಕ್ರೈಮ್ನಿಂದ ಕೆಲವು ಗಂಟೆ ಅಂದರೆ 2.5 ಗಂಟೆಗಳಲ್ಲಿ ಸುಮಾರು 49 ಕೋಟಿ ಹಣವನ್ನು ಸೈಬರ್ ವಂಚಕರು ಕಳ್ಳತನ ಮಾಡಿದ್ದಾರೆ. ಬೆಂಗಳೂರಿನ ಮಾರತ್ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಸ್ಡಮ್ ಫೈನಾನ್ಸ್ ಅನ್ನೋ ಒಂದು ಕಂಪನಿ ಇದೆ. ಈ ಕಂಪನಿಯವರು ಮನಿ ವ್ಯೂ ಅನ್ನೋ ಒಂದು ಆ್ಯಪನ್ನು ಓನ್ ಮಾಡ್ತಾರೆ. ಈ ಆ್ಯಪಿನ ಮೂಲಕವಾಗಿ ಸಾರ್ವಜನಿಕರು ಪ್ಲೇಸ್ಟೋರ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪಿನ ಮೂಲಕವಾಗಿ ಅವರ ಸಿಬಿಲ್ ಸ್ಕೋರ್ಗೆ ಅನುಗುಣವಾಗಿ KYCಯನ್ನು ಮಾಡಿಕೊಂಡ ನಂತರ ಸಾಲವನ್ನು ಪಡೆದುಕೊಳ್ಬೋದು. ಅವರವರ ಸಿಬಿಲ್ ಸ್ಕೋರ್ಗೆ ತಕ್ಕಂತೆ 5 ಲಕ್ಷ 6 ಲಕ್ಷದವರೆಗೂ ಸಾಲವನ್ನು. ಆದರೆ ಇದೇ ಒಂದು ಕಂಪನಿಯ ಸರ್ವರನ್ನು ಹ್ಯಾಕ್ ಮಾಡಿ ಈ ಕಂಪನಿಯ 49 ಕೋಟಿ ಹಣವನ್ನು ದೋಚಿದ್ದಾರೆ ಈ ಕದೀಮರು. ಈ ಹ್ಯಾಕರ್ಗಳು ಮೂಲತಃ ಚೈನಾ ಬೇಸ್ದವರು. ಈ ಚೈನಾ ಬೇಸ್ಡ್ ಹ್ಯಾಕರ್ಗಳು ಹಾಂಗ್ಕಾಂಗಲ್ಲಿ ಕುಳಿತುಕೊಳ್ತಾರೆ. ಹ್ಯಾಕರ್ಗಳು ಮೊದಲನೇದಾಗಿ ಮನಿ ವ್ಯೂ ಆ್ಯಪಿನಲ್ಲಿ ಏನಾದ್ರು ಇದೆಯಾ, ಯಾವ್ದಾದ್ರು ಒಂದು ಲೂಪ್ ಹೋಲ್ ಇದೆಯಾ ಅಂತೇಳಿ ಹುಡುಕ್ತಿರ್ತಾರೆ. ಈ ಎಲ್ಲ ಹುಡುಕೋ ಕೆಲಸ ಮಾಡಲಿಕ್ಕೆ ಅವರು ಅವ್ರದ್ದೇ ಆದಂಥ ಲ್ಯಾಪ್ಟಾಪನ್ನು, ಕಂಪ್ಯೂಟರ್ನ, ಸಿಸ್ಟಮ್ನ ಯಾವುದನ್ನು ಬಳಸಲ್ಲ. ಅದಕ್ಕೋಸ್ಕರ ಕ್ಲೌಡ್ ಬೇಸ್ಡ್ ಸರ್ವಿಸ್ ಪ್ರೊವೈಡರ್ಗಳನ್ನು ಹುಡುಕ್ತಾರೆ. ಫಾರ್ ಎಕ್ಸಾಂಪಲ್, ಈ ಒಂದು ಕೇಸ್ನಲ್ಲಿ VPS ಸರ್ವಿಸಸ್ ಆಗಿರುವಂಥ Web9 ಮತ್ತು ವೆಬ್ವರ್ಡ್ಸ್ ಡೇಟಾ ಸೆಂಟರ್ಸನ್ನು ಬಳಸ್ಕೊಳ್ತಾರೆ. ಈ ಚೈನಾ ಬೇಸ್ಡ್ ಹ್ಯಾಕರ್ಸ್ಗಳಿಗೆ ದುಬೈನಲ್ಲಿರುವಂಥ ಒಂದು 5 ಜನ ಸಹಾಯವನ್ನು ಮಾಡ್ತಾರೆ ಲಾಜಿಸ್ಟಿಕ್ಸ್ಗೋಸ್ಕರ. ಆ ಲಾಜಿಸ್ಟಿಕ್ಸನ್ನು ಸಹಾಯ ಮಾಡೋರು Web9 ಸರ್ವಿಸನ್ನು ಪ್ರೊವೈಡ್ ಮಾಡ್ತಿದ್ದಂಥ ಬೆಳಗಾವಿ ಮೂಲದ ಇಸ್ಮಾಯಿಲ್ ಅತ್ತಾರ್ ಅನ್ನೋ ವ್ಯಕ್ತಿಯನ್ನು ಸಂಪರ್ಕ ಮಾಡಿ ಅವನಿಂದ ಕೇವಲ 4,000 ರೂಪಾಯಿಗೆ 1 ತಿಂಗಳಂತೆ 5 ಸರ್ವರ್ಗಳನ್ನು ಹಾಂಗ್ಕಾಂಗ್ನಲ್ಲಿ ಕೂತಿರುವಂಥ ಹ್ಯಾಕರ್ಸ್ಗಳಿಗೆ ಕೊಡ್ತಾರೆ. ಆ ಸರ್ವರ್ಗಳ ಮೂಲಕವಾಗಿ ಆ ಎಂಟರನ್ನು ಪಡೆದುಕೊಂಡಂಥ ಹ್ಯಾಕರ್ಸ್ಗಳು ಬೆಂಗಳೂರಿನ ವಿಸ್ಡಮ್ ಫೈನಾನ್ಸಿನ ಮನಿ ವ್ಯೂ ಆ್ಯಪಿನಲ್ಲಿದ್ದಂಥ ಡಿಜಿಟಲ್ ಆ್ಯಪಿನಲ್ಲಿದ್ದಂಥ ಬ್ಯಾಂಕಿಂಗ್ API ಕೀಯನ್ನು ಹ್ಯಾಕ್ ಮಾಡಿಕೊಳ್ತಾರೆ. ಅದಾದಮೇಲೆ IDFCಯ ಬ್ಯಾಂಕ್ ಮತ್ತು ಕೋಟಕ್ ಮಹೇಂದ್ರ ಬ್ಯಾಂಕಿನ 2 ನೂಡಲ್ ಅಕೌಂಟ್ಗಳೇನಿರ್ತವೆ ಆ ಅಕೌಂಟ್ಗಳಿಂದ ಸುಮಾರು 49 ಕೋಟಿ ಹಣವನ್ನು 653 ಡಿಫ್ರೆಂಟ್ ಇಂಡಿಯನ್ ಅಕೌಂಟ್ ಹೋಲ್ಡರ್ಸ್ಗಳ ಅಕೌಂಟ್ಗೆ ಕೇವಲ 2.5 ಗಂಟೆಗಳಲ್ಲಿ ವರ್ಗಾವಣೆಯನ್ನು ಮಾಡ್ತಾರೆ. ಯಾಕೆ 653 ಅಕೌಂಟ್ಗಳಿಗೆ ಮಾರ್ತಾರೆ ಅಂತ ಅಂದರೆ, ಪೊಲೀಸರು ಒಂದು ವೇಳೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡ್ರು ಆ 653 ಅಕೌಂಟ್ಗಳನ್ನು ವಿಚಾರಣೆ ಮಾಡಿಕೊಂಡು ನಮ್ಮ ಹತ್ರ ಬರೋಷ್ಟೊತ್ತಿಗೆ ತುಂಬ ಸಮಯ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಸಣ್ಣ ಲೂಪ್ ಹೋಲನ್ನು ಬಳಸ್ಕೊಂಡು ದುಬೈನಲ್ಲಿದ್ದಂಥ ಒಂದು ತಂಡ ಮಾಡಿದಂಥ ಸಹಾಯದಿಂದ ಹಾಂಗ್ಕಾಂಗಲ್ಲಿದ್ದಂಥ ಹ್ಯಾಕರ್ಸ್ಗಳು ಫ್ರಾನ್ಸಿನ IP ಅಡ್ರೆಸ್ಗಳನ್ನು ಬಳಸ್ಕೊಂಡು ಸರ್ವರ್ನಲ್ಲಿರುವಂಥ ಕ್ಲೌಡ್ ಬೇಸ್ಡ್ ಸಿಸ್ಟಮನ್ನು ಬಳಸ್ಕೊಂಡು ಒಟ್ಟು 49 ಕೋಟಿಯನ್ನು ದೋಚ್ತಾರೆ. ಈಗ ಬೆಂಗಳೂರಿನ CCBಯ ಸೈಬರ್ ಕ್ರೈಮ್ ಪೊಲೀಸರು ಒಟ್ಟು 2 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಆರೋಪಿಗಳು ಯಾರು ಅಂತ ಅಂದರೆ, ಈ ಸರ್ವರ್ಗಳ ಸರ್ವಿಸ್ ಪ್ರೊವೈಡ್ ಮಾಡಿದಂಥ ಒಬ್ಬ ವ್ಯಕ್ತಿ ಇಸ್ಮಾಯಿಲ್ ಅತ್ತರ್, ಇನ್ನೊಬ್ಬ ವ್ಯಕ್ತಿ ಸಂಜಯ್ ಪಟೇಲ್. ಈತನ ಬ್ಯಾಂಕ್ ಅಕೌಂಟ್ಗೆ 27 ಲಕ್ಷ ಒಟ್ಟಿಗೆ ಹೋಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈತ ಒಬ್ಬ ಮ್ಯೂಲ್ ಅಕೌಂಟ್ ಹೋಲ್ಡರ್ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತದೆ. 100 ಮ್ಯೂಲ್ ಅಕೌಂಟ್ಗಳಿಗೆ 49 ಕೋಟಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಈ ಆರೋಪಿಗಳು ಕೇವಲ ಜಸ್ಟ್ ಇಮ್ಯಾಜಿನ್ 2.5 ಗಂಟೆಗಳಲ್ಲಿ 1782 ಬಾರಿ ಇವರು ಟ್ರಾನ್ಸಾಕ್ಷನನ್ನು ಮಾಡುವ ಮೂಲಕವಾಗಿ ಈ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಜಸ್ಟ್ 2.5 ಅವರ್ಸಲ್ಲಿ 49 ಕೋಟಿ ಕಳ್ಳತನ ಮಾಡ್ತಾರೆ ಲಿಟ್ರಲಿ. ಅದಾದಮೇಲೆ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲಿ 2 ಆರೋಪಿಗಳನ್ನು ಅರೆಸ್ಟ್ ಮಾಡಿ
10 ಕೋಟಿ ಹಣವನ್ನು ಬ್ಯಾಂಕ್ ಅಕೌಂಟ್ಗಳಲ್ಲಿ ಫ್ರೀಸ್ ಮಾಡಿ ಅದನ್ನು ರಿಕವರಿ ಮಾಡಿದ್ದಾರೆ. ಉಳಿದಂತೆ ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಪೆನ್ ಡ್ರೈವ್ಗಳನ್ನು ಸೀಸ್ ಮಾಡಿದ್ದಾರೆ. ಈಗ ದುಬೈನಲ್ಲಿ 3 ಜನ ಆರೋಪಿಗಳು ಅಬ್ಸ್ಕಾಂಡ್ ಆಗಿದ್ದರೆ ಹಾಂಗ್ಕಾಂಗ್ನಲ್ಲಿರುವಂಥ 2 ಚೈನಾ ಬೇಸ್ಡ್ ಹ್ಯಾಕರ್ಸ್ಗಳು ಇರೋ ಬಗ್ಗೆ ಮಾಹಿತಿ ಇದೆ. ಪೊಲೀಸರು ಕೇವಲ ಸರ್ವೀಸನ್ನು ಪ್ರೊವೈಡ್ ಮಾಡಿದಂಥ ಒಬ್ಬನನ್ನು ಮತ್ತೊಬ್ಬ ಅಕೌಂಟ್ ಹೋಲ್ಡರ್ನನ್ನು ಒಬ್ಬನನ್ನು ಅರೆಸ್ಟ್ ಮಾಡಿರೋದು ಬಿಟ್ಟರೆ ನಿಜವಾಗ್ಲೂ ಹಣ ಕದ್ದವ್ರ ಹತ್ರಕ್ಕೆ ರೀಚ್ ಆಗೋಕ್ಕೂ ಆಗಿಲ್ಲ. ಇಲ್ಲಿ ಎಷ್ಟೇ ಟೈಟ್ ಸೆಕ್ಯೂರಿಟಿಯನ್ನು ಹೊಂದಿದ್ರು ಸಹಿತ ಆನ್ಲೈನ್ನಲ್ಲಿ ಒಂದು ಸಣ್ಣ ಲೂಪ್ ಹೋಲ್ ಇದ್ದರೆ ಸಾಕು ದೋಚಿ ಬಿಡ್ತಾರೆ. ಎಚ್ಚರವಾಗಿರಬೇಕು. ಕೇವಲ ಸಾಮಾನ್ಯ ಮನುಷ್ಯರಲ್ಲ, ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ, ಕೋಟ್ಯಾಂತರ ರೂಪಾಯಿ ವಹಿವಾಟ ನಡೆಸುವಂಥ ಕಂಪನಿಗಳನ್ನು ನಡೆಸುವವರು ಸಹಿತ ಎಚ್ಚರವಾಗಿರಬೇಕು. CCB ಪೊಲೀಸ್ ಅವರು ಭಾಳ ಒಳ್ಳೆಯ ಒಂದು ಸೈಬರ್ ಕ್ರೈಮ್ದು ಕೇಸ್ ಡಿಟೆಕ್ಟ್ ಆಗಿದೆ. ಈ ಪರ್ಟಿಕ್ಯುಲರ್ ಕೇಸ್ ಒಂದು ಯೂನಿಕ್ ಕೇಸ್ ಅಂದರೆ ಮಾತ್ರ 2.5 ತಾಸಲ್ಲಿ ಅಂದಾಜು 49 crores. ಫಸ್ಟ್ ನಮಗೆ ಗೊತ್ತಾಯಿತು 47 crores, ನಂತರ ಗೊತ್ತಾಯಿತು 49 crores ವ್ಯಾಲ್ಯೂದು ಟ್ರಾನ್ಸಾಕ್ಷನ್ ಮೋರ್ ದೆನ್ 656 ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಆಗಿ 49 crores ವ್ಯಾಲ್ಯೂದು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹ್ಯಾಕ್ ಆಗಿತ್ತು. ಇದು ಒಂದು ಕಂಪ್ನಿ ಇದೆ, ವಿಸ್ಡಮ್ ಫೈನಾನ್ಸ್ ಅಂತ. ಈ ಪರ್ಟಿಕ್ಯುಲರ್ ಕಂಪನಿ 5 ಲಕ್ಷ ಅಪ್ ಟು 5 lakhs ಅಂದರೆ 5 ಲಕ್ಷದ್ದು ಒಂದು ಲಿಮಿಟ್ ಇದೆ, ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾ ಇದ್ದು, ಸ್ಮಾಲ್ ಫೈನಾನ್ಸ್ NBFC. ಸೊ ಹ್ಯಾಕರ್ಸ್ ಅವರು ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ನಮ್ಮ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದ್ರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿತ್ತು ಅದು ವಾಪಸ್ ಕೊಡಿಸಿದರಲ್ಲಿ ವಾಪಸ್ ಹೋಗಿದೆ. ಇನ್ನೂ ಮಿಕ್ಕಿದ್ದು ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ 3000 ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಅದು ಎಲ್ಲ ಅಕೌಂಟ್ಸ್ ಬೇರೆ ಬೇರೆ ಹಂತದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೂ ನಮ್ಮ ಇನ್ವೆಸ್ಟಿಗೇಟಿಂಗ್ ಟೀಮ್ ಅವರು ವಾಪಸ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಕೂಡ ತರಲಿಕ್ಕೆ. ಇದರಲ್ಲಿ ವಿಶೇಷವಾಗಿ 2 ಯಾರ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ರೆ, ಒಬ್ಬ ಉದಯಪುರ ಡಿಸ್ಟ್ರಿಕ್ಟ್ ರಾಜಸ್ಥಾನ್ ಅವರು, ಇನ್ನೊಬ್ಬ ಬೆಳಗಾವಿ ಜಿಲ್ಲೆ ಕರ್ನಾಟಕದವರು, ಮತ್ತೆ ಇನ್ನೂ 2 ದುಬೈಯಿಂದ ಆಪರೇಟ್ ಮಾಡಿದ್ರು, ಇಂಡಿಯನ್ಸ್, ಬಟ್ ದೇ ಆಪರೇಟೆಡ್ ಫ್ರಮ್ ದುಬೈ. ಅವರಿಬ್ಬರದ್ದು ಡೀಟೇಲ್ಸ್ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ನಮ್ಮ ಪ್ರಯತ್ನ ನಡೀತಾ ಇದೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ. ಮತ್ತೆ ಈ ಟೋಟಲ್ ಇದರಲ್ಲಿ ದುಬೈ ಬೇಸ್ಡ್ 2 ಯಾರು ಆಪರೇಟ್ ಮಾಡಿದ್ರು ಅವರು ಹಾಂಗ್ಕಾಂಗ್ ಬೇಸ್ಡ್ ಹ್ಯಾಕರ್ಸ್ಗೆ ಅವ್ರು ಅಪ್ಲೈ ಮಾಡಿದ್ದಾರೆ ಅವರು. ಯಾಕೆಂದ್ರೆ ಅವ್ರು ಏನು ಲೋನ್ಸ್ ಕೊಡ್ತಾ ಇದ್ರು ಈ ಕಂಪನಿ ಅವರು, API ಅವ್ರದ್ದು ಆ್ಯಪ್ ಮುಖಾಂತರ, ಆ ಆ್ಯಪ್ಗೆ ಇವರು ಹ್ಯಾಕ್ ಮಾಡಿದ್ರು. ಸೊ ಇದು ಬಹಳ ಒಂದು ಸೀರಿಯಸ್ ಅಫೆನ್ಸ್ ಆಗಿತ್ತು. ಯಾಕಂದ್ರೆ ತಕ್ಷಣ ವಿದಿನ್ 2.5 hours ಇದೆಲ್ಲ ಇಷ್ಟೆಲ್ಲ ಅಮೌಂಟ್ ಹೋಗಿದ್ದು. ಮತ್ತೆ ಅವ್ರು ಯಾರ್ಯಾರು ಸಂಬಂಧಪಟ್ಟಿದಾರ ಅವ್ರಿಗೆಲ್ಲ ಒಂದು ಸ್ಮಾಲ್ ಫೈನಾನ್ಸ್ ಕಂಪ್ನಿ ಇಂದ ಸ್ಮಾಲ್ ಲೆಂಡರ್ಸ್ಗೆ ಹೋಗ್ತಿದ್ದು ಅಮೌಂಟ್. ಸೊ ಇದು I4C ನಮ್ಮ ಡೆಲ್ಲಿಯಿಂದ ಕೂಡ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಇನ್ವೆಸ್ಟಿಗೇಟಿವ್ ಟೀಮ್ ಅವ್ರದ್ದು ಎಫರ್ಟ್ಸ್. ಅಂಡ್ ಈ ಥರದ್ದು ಇಲ್ಲಿವರೆಗೆ ಯಾವುದು ಡಿಟೆಕ್ಷನ್ ಯಾವುದು ಆಗಿಲ್ಲ. ಕೇಸ್ ಈ ಥರ ಆಗಿದೆ ನಮ್ಮ ರೆಕಾರ್ಡ್ ಪ್ರಕಾರ ಬೇರೆ ಕಡೆ, ಅದು ಡಿಟೆಕ್ಷನ್ಸ್ ಯಾವುದು ಆಗಿಲ್ಲ, ಇದು ಡಿಟೆಕ್ಷನ್ ಆಗಿದೆ. ಮತ್ತೆ ವಿ ಆರ್ ಹೋಪ್ಫುಲ್ ದಟ್ ಮುಂದೆ ಕೂಡ ಏನು ಅಮೌಂಟ್ 39 crores ಉಳಿದಿದೆ ಅದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ. ನಮ್ಮ ಟೀಮ್ ಡೀಟೇಲ್ಸ್ ಗೊತ್ತಾಗಿದೆ. ಸೊ ಬೇರೆ ಬೇರೆ ಅವರು ಹ್ಯಾಕರ್ಸ್ ಅವ್ರದ್ದು ಬೇರೆ ರೋಲ್ ಇತ್ತು. 2 ಯಾರು ಅರೆಸ್ಟ್ ಆಗಿದ್ರು ಅದರಲ್ಲಿ ಒಬ್ಬ ಪೈಕಿ ಅವರು VPS ಯೂಸ್ ಮಾಡಿ, ಅಂದ್ರೆ ಹೈರ್ಡ್ ಅವರು ಸರ್ವರ್ಸ್ ಇದೆ, ಅದು ವರ್ಚುವಲ್ ಸರ್ವರ್ ಥ್ರೂ ಆಗಿದೆ ಅಲ್ಲ. ಸೊ ನ್ಯಾಚುರಲ್ ಆಗಿ ಅವ್ರದ್ದು ಬೇರೆ ಕಡೆ ಕೂಡ ಇನ್ವಾಲ್ವ್ಮೆಂಟ್ ಇರಬಹುದು ನನ್ನ ಪ್ರಕಾರ. ನಾವು ಫೈಂಡ್ ಔಟ್ ಮಾಡ್ತೀವಿ. ಅವ್ರು ಇಂಡಿಯನ್ಸ್, ಅವ್ರದ್ದು ಎಲ್ಲ ಸಾಕಷ್ಟು ಮಾಹಿತಿ ಇದೆ. ನಾವು ಅಲ್ಲಿ ಅಥವಾ ಎಲ್ಲಿ ಒಂದ್ ಕಡೆ ಅವ್ರಿಗೆ ಅರೆಸ್ಟ್ ಮಾಡೇ ಮಾಡ್ತೀವಿ. ಇಲ್ಲ, ಇದು ಇಲ್ಲಿವರೆಗೆ ಗೊತ್ತಾಗಿಲ್ಲ.
ಮತ್ತಷ್ಟು ಇದೇ ರೀತಿಯ ಸ್ಟೋರಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ಟೇ ಸೇಫ್ ಬೆಂಗಳೂರು.